ಪ್ರತಿಜ್ಞೆ ಮಾಡುತ್ತೇನೆ. ನಾನು ಯಾವ ಸಂದರ್ಭದಲ್ಲೂ ಮಾದಕ ವಸ್ತುಗಳನ್ನು ಬಳಸುವುದಿಲ್ಲ. ನನ್ನ ಆರೋಗ್ಯ, ಭವಿಷ್ಯ ಮತ್ತು ಕುಟುಂಬವನ್ನು ನಾನು ರಕ್ಷಿಸುತ್ತೇನೆ. ಶುಭೋದಯಗಳು. ನನ್ನ ಹೆಸರು ವೀಕ್ಷಿತ. ನಾನು 6ನೇ ತರಗತಿ ಸಿಬಿಎಸ್ಇ ವಿಭಾಗದಲ್ಲಿ ಓದುತ್ತಿದ್ದೇನೆ. ಇಂದು ನಾನು ತಂಬಾಕು ನಿಷೇಧ ದಿನಾಚರಣೆ ಕುರಿತು ಒಂದೆರಡು ಮಾತನಾಡಲು ಬಯಸುತ್ತೇನೆ. ತಂಬಾಕು ನಮ್ಮ ಆರೋಗ್ಯಕ್ಕೆ ಹಾನಿಕಾರವಾಗಿದೆ. ಬೀಡಿ, ಸಿಗರೇಟ್, ಗುಟ್ಕಾ, ಪಾನ್ ಮಸಾಲ ಇವೆಲ್ಲವೂ ತಂಬಾಕಿನ ಉತ್ಪನ್ನಗಳಾಗಿವೆ. ಇದನ್ನು ಬಳಸುವುದರಿಂದ ಬಾಯಿ ಕ್ಯಾನ್ಸರ್, ಶ್ವಾಸಕೋಶದ ಕ್ಯಾನ್ಸರ್, ಹೃದಯ ಸಂಬಂಧಿ ಕಾಯಿಲೆಗಳು ಉಂಟಾಗಬಹುದು. ಇದನ್ನು ಸೇವಿಸುವ ವ್ಯಕ್ತಿಯಷ್ಟೇ ಅಲ್ಲ, ಅವರ ಕುಟುಂಬವೂ ದುಃಖವನ್ನು ಅನುಭವಿಸಬೇಕಾಗುತ್ತದೆ. ವಿಶೇಷವಾಗಿ ವಿದ್ಯಾರ್ಥಿಗಳಾದ ನಾವು ತಂಬಾಕಿನ ಉತ್ಪನ್ನಗಳಿಂದ ದೂರವಿರಬೇಕು ಮತ್ತು ಇತರರಿಗೂ ಅದರ ದುಷ್ಪರಿಣಾಮಗಳನ್ನು ತಿಳಿಸಬೇಕು. ಆರೋಗ್ಯಕರ ಜೀವನವೇ ನಮ್ಮ ನಿಜವಾದ ಸಂಪತ್ತು. ಆದ್ದರಿಂದ ತಂಬಾಕಿಗೆ ಬೇಡ, ಆರೋಗ್ಯಕ್ಕೆ ಹೌದು ಎಂಬ ಸಂಕಲ್ಪ ಮಾಡೋಣ. ಕೊನೆಯದಾಗಿ ತಂಬಾಕು ಮುಕ್ತ ಸಮಾಜ ನಿರ್ಮಾಣಕ್ಕೆ ನಾವೆಲ್ಲರೂ ಪ್ರತಿಜ್ಞೆ ಮಾಡೋಣ ಎಂದು ಧನ್ಯವಾದಗಳು. ಸೇವಿಸಬೇಡಿ, ವಸ್ತುಗಳನ್ನು ಸೇವನೆ ಮಾಡಬಾರದು. ದಯವಿಟ್ಟು ನಿಮ್ಮ ಕುಟುಂಬವನ್ನು ರಕ್ಷಿಸಿ. ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ನೀವು ಹೇಳಿದಾಗೆ ಅನೇಕ ದುಷ್ಪರಿಣಾಮಗಳು ಉಂಟಾಗ್ತದೆ. ಆದ್ರಿಂದ ನಾವು ಯಾರು ಸೇವಿಸೋದಿಲ್ಲ. Say no to drugs. Say yes to life. Say no to drugs. ತಂಬಾಕು ಬಿಸಾಕಿ ನೆಮ್ಮದಿಯಿಂದ ಬದುಕಿ. Say yes to life.